ನಮಸ್ಕಾರ ಸ್ನೇಹಿತರೆ, ನಮ್ಮ ಸವಿಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ನಾವು ಚೆಂಬು, ಅಕ್ಕಿ ಹಾಗೂ ಚಾಕುವಿನಿಂದ ಮಾಡುವಂಥ ಒಂದು ಸರಳ ಪ್ರಯೋಗವನ್ನು, ಒಂದು ವಿಸ್ಮಯವನ್ನು ತೋರಿಸ್ತಾ ಇದ್ದೀವಿ. ನೀವು ಕೂಡ ನೋಡಿ ಆನಂದಿಸಿ ಅಂತ ಹೇಳ್ತೀನಿ. ಈಗ ಬನ್ನಿ ಮಕ್ಕಳೇ. ಈಗ ಈ ಒಬ್ಬ ನಮ್ಮನೆಯ ನಿತಿನ್ ಈ ಒಂದು ಚಾಕುನಿಂದ ಇದನ್ನು ಅಕ್ಕಿಯನ್ನು ಎತ್ತುವಂಥ ಒಂದು ಪ್ರಯೋಗವನ್ನು ಮಾಡ್ತಾನೆ. ಗೊತ್ತಿಲ್ಲ, ಇದು ಬರ್ತಾ ಇಲ್ಲ. ಈಗ ಅನನ್ಯ ಮಾಡ್ತಾಳೆ. ಬರ್ತಾ ಇಲ್ಲ. ನೋಡಿ, ನೀವೇ ನೋಡಿದ್ರಿ, ಈ ಒಂದು ಚೆಂಬುಗೆ ಅಕ್ಕಿಯನ್ನು ತುಂಬಿದ್ದೀವಿ. ಅದನ್ನು ಈ ಚಾಕುನಿಂದ ಎತ್ತುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ, ಅದು ಬರಲಿಲ್ಲ. ಆದರೆ ಈಗ ನೋಡಿ, ನಾನು ಒಂದು ನನ್ನ ಶಕ್ತಿಯಿಂದ ಈಗ ಬರುವ ಹಾಗೆ ಮಾಡ್ತೇನೆ. ನೋಡಿ, ಕೈ ಮುಗಿರಿ ಇಬ್ಬರು. ಈಗ ಸ್ನೇಹಿತರೆ ನೋಡ್ತಾ ಇದ್ದೀರಾ, ಈ ಚೆಂಬುವಿನಿಂದ ನಾವು ಚೆಂಬುವನ್ನು ತುಂಬಿದಂಥ ಅಕ್ಕಿಯನ್ನು ನಾವು ಈ ಚಾಕುನಿಂದ ಎತ್ತಿದ್ದೀವಿ. ನೀವೆಲ್ಲರೂ ನೋಡ್ತಾ ಇದ್ದೀರಿ. ಇದನ್ನು ನೋಡಿದಾಗ ಏನಿದು ಅದ್ಭುತ ಅನ್ನಿಸ್ತು. ಇದರೊಳಗೆ ಏನಾದ್ರು ಅಯಸ್ಕಾಂತ ಇಟ್ಟಿದ್ದೀವ ಅಂದರೆ ಇಲ್ಲ, ಅಯಸ್ಕಾಂತವನ್ನು ಇಟ್ಟಿರೋದಿಲ್ಲ. ಆದರೆ ಹೇಗೆ ಸಾಧ್ಯ ಆಯಿತು? ಮಕ್ಕಳಿಬ್ಬರಾಳು ಎತ್ತಿದಾಗ ಬರಲಿಲ್ಲದೆ ಇರೋದು ಹೀಗೆ ಎತ್ತೋದಕ್ಕೆ ಬಂತು ಅಂತ ನೋಡಿದಾಗ, ಇದರಲ್ಲಿರ್ತಕ್ಕಂಥ ಒಂದು ವೈಜ್ಞಾನಿಕ ಸತ್ಯವನ್ನು ಹೇಳೋದಾದರೆ ತತ್ವ ಇರುತ್ತರಲ್ಲಿ. ಇದರಲ್ಲಿ ಏನಂದರೆ, ಯಾವಾಗ ನಾವು ಅಕ್ಕಿಯನ್ನು ಹೀಗೆ ಕುಟ್ಟಿ ಅವನ್ನು ತುಂಬ್ತಾ ಹೋಗ್ತೀವೋ, ಈ ಚಾಕುವಿನಿಂದ ಹೇಗೆ ಮಾಡ್ತಾ ಬಂದಾಗ ಆ ಅಕ್ಕಿಗಳು ದೂರ ಇದ್ದವೆಲ್ಲ ಏನಾಗ್ತವೆ, ಹತ್ತಿರಕ್ಕೆ ಬರ್ತವೆ. ಹತ್ತಿರ ಬಂದಿದಾಗ ಆ ಅಣುಗಳೆಲ್ಲ ಅಕ್ಕಿಯ ಅಣುಗಳೆಲ್ಲ ಕೂಡ ಒತ್ತೊತ್ತಾಗಿ ಸೇರ್ತವೆ. ಆಗ ಅಕ್ಕಿಗಳ ನಡುವೆ ಇರ್ತಕ್ಕಂಥ ಸಂಲಗ್ನತ್ವ ಬಲ, ಅಂದರೆ ಆಕರ್ಷಣ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಕೊಯಿಸಿವ್ ಫೋರ್ಸ್ ಅಂತ ಕರಿತೀವಿ. ಆ ಅಕ್ಕಿಯ ಕಾಳುಗಳೆಲ್ಲವೂ ಒತ್ತೊತ್ತಾಗಿ ಸೇರೋದ್ರಿಂದ ಅವು ಈ ಚಾಕುವನ್ನು ನಾವು ಪ್ರೆಸ್ ಮಾಡ್ದಂಗೆ ಏನಾಗ್ತವೆ, ಆ ಚಾಕುವನ್ನು ಆ ಅಣುಗಳು ಬಂಧಿಸಿಡ್ತವೆ. ನೋಡಿ, ಹೀಗೆ ಬಂಧಿಸಿ ಇಡ್ತವೆ. ಇದು ಏನು ಯಾವುದೋ ಒಂದು ವಿಸ್ಮಯ ಅಲ್ಲ, ಇದು ವೈಜ್ಞಾನಿಕವಾದಂಥ ಒಂದು ಸತ್ಯವದು. ಇದರಲ್ಲಿ ಏನಿರುತ್ತೆ, ಅಕ್ಕಿಯ ಅಣುಗಳ ಆಕರ್ಷಣ ಬಲ, ಸಂಲಗ್ನತ್ವ ಬಲ, ಕೊಯಿಸಿವ್ ಫೋರ್ಸ್. ಅದರಿಂದ ಈ ಚೆಂಬಿನಲ್ಲಿರುವಂಥ ಅಕ್ಕಿಯನ್ನು ಈ ಚಾಕುನಿಂದ ನಾವು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಯೋಗದ ಹಿನ್ನೆಲೆಯಲ್ಲಿರುವಂಥ ಸತ್ಯ ಏನಂದರೆ, ಅಕ್ಕಿಗಳು ಒತ್ತೊತ್ತಾಗಿ ಸೇರಿದಾಗ ಅವುಗಳ ನಡುವೆ ಸಂಲಗ್ನತ್ವ ಬಲ ಹೆಚ್ಚಾಗುತ್ತೆ. ಆ ಅಣುಗಳು ಈ ಚಾಕುವನ್ನು ಬಿಗಿಯಾಗಿ ಹಿಡ್ಕೊಳ್ತವೆ. ಆದ್ದರಿಂದ ನಾವು ತುಂಬಿದ ಅಕ್ಕಿಯನ್ನು ಈ ಚಾಕುವಿನಿಂದ ಎತ್ತಬಹುದು. ಇದೇ ಇದರ ಹಿಂದಿನ ರಹಸ್ಯ. ಈ ಒಂದು ಪ್ರಯೋಗವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.